ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಚಿಕ್ಕ ಮಕ್ಕಳ ತರ ಮಾಡ್ತಿರಲ್ಲ, ದಿನ ಏನೋ ಒಂದು ಹೊಡಿತೀರಿ ಮನೆಯಲ್ಲಿ. ನನ್ಗಂತೂ ಸಾಕಾಗ್ಬಿಟ್ಟಿದೆ. ಸ್ವಿಚ್ ಆಫ್ ಮಾಡೋಕೆ ಬರಲ್ವಾ? ಆನ್ ಮಾಡಿ ಹಾಗೆ ಬಂದಿರಲ್ಲ, ಅದು ಹೀಟ್ ಆಗಿ ಬ್ಲಾಸ್ಟ್ ಆಗಿದೆ. ಅಪ್ಪಜಿ, ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳನ್ನೇ ಮದುವೆ ಆಗ್ಬೇಕು ಅಂತ ಇದ್ದೀನಿ. ಸರಿ ಕಣೋ, ಹಾಗಾದ್ರೆ ನಾನು ಸೊಸೆನ ಒಂದ್ಸಲ ಮನೆ ಕರ್ಕೊಂಡು ಬಾ, ನೋಡ್ಬೇಕು, ಮಾತಾಡ್ಬೇಕು. ಯಾಕಪ್ಪಜಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಟಯರ್ಡ್ ಆಗ್ತೀರಾ? ರಿಟೈರ್ ಆಗಿ 1 ವರ್ಷ ಆಯ್ತು. ನಾನು ಹೇಳ್ತಾನೆ ಇದ್ದೀನಿ, ನೀನು ಕೇಳ್ತಾನೆ ಇದೀಯಾ? ಮದುವೆ ಮಾಡ್ಕೊಳ್ಳೋ. ಮದುವೆನಾ? ಯಾಕೆ? ಶರ್ಟ್ ಇಸ್ತ್ರಿ ಮಾಡ್ತಾ ಇರೋದು ಸಾಕಾಗಿಲ್ವಾ? ಸೀರೆ ಚೋಲಿನೂ ಮಾಡ್ಬೇಕಾ ನೀನು? ಮದುವೆ ಅಂದ್ರೆ ಯಾಕೋ ಆಡ್ಸುಟ್ ಬೇಕಂತ ಆಡ್ತೀಯಾ? ನಾ ಏನ್ ಇದಕ್ಕೆ ಹೋಗು ಅಂತ ಹೇಳದ್ನ? ಯುದ್ಧಕ್ಕೂ ಮದುವೆಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ ಅಪ್ಪಜಿ, ಎರಡು ಒಂದೇ ಅಪ್ಪಜಿ. ಹೀಗೆ ವಾದ ಮಾಡ್ತೀಯ ಬರ್ತು ಮದುವೆ ಮಾತ್ರ ಮಾಡ್ಕೊಳ್ಳೋ ಅಂತೀಯ? ಅಯ್ಯೋ, ಮಾಡ್ಕೊಳ್ಳೋಣ. ಬೆನ್ನಿಗಿಷ್ಟ ಆಗೋ ಹುಡುಗಿ ಸಿಗ್ಲಿ ನೋಡಿ ಮಾಡ್ಕೊಳ್ಳೋಣ. ಲೇ, ಯಾವನಾದ್ರೂ ಮನಸ್ಸಿಗೆ ಇಷ್ಟವಾಗ ಹುಡುಗಿ ಸಿಗ್ಲಿ ಅಂತಾರೆ. ನೀನೇನ್ಲೇ ಬೆನ್ನಿಗೆ ಇಷ್ಟ ಆಗೋ ಹುಡುಗಿ ಬೇಕಂತೀಯಾ? ಅಪ್ಪಾಜಿ, ಮದುವೆ ಆಗೋ ಹುಡುಗಿ ಗಂಡನ್ಗೆ ಬೆನ್ನೆಲ್ಬಾಗಿರ್ಬೇಕಲ್ವಾ, ಅದಕ್ಕೆ ಹಂಗಂದೆ. ಎಲ್ಲ ಇವನ ನೈಟ್ ಊಟಕ್ಕೆ ಏನ್ ಮಾಡ್ಲಿ? ನೀನೇನು ಮಾಡಬೇಡ, ಆಫೀಸಿಂದ ಬೇಗ ಬರ್ತೀನಿ. ಎಲ್ಲಾದ್ರೂ ಹೊರಗಡೆ ಹೋಗಿ ತಿನ್ನೋಣ. ಪಿಜಿನಲ್ಲಿ ಒಂಟಿಯಾಗಿರ್ಬೇಕು ನಾನು. ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ. ನಿನ್ನೆ ನಂಬಿದ್ದೀನಿ. ನಮ್ಮ ಪ್ರೀತಿ ವಿಷಯ ನಮ್ಮ ಅಪ್ಪನ ಹತ್ರ ಯಾವಾಗ ಹೇಳ್ತೀಯಾ? ಅಯ್ಯೋ, ಮನೆಯಲ್ಲಿ ದಿನ ಇದೇ ಗೋಳು, ಮದುವೆ ಆಗು ಅಂತ. ನಾಳೆನೇ ಅಪ್ಪನ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಅವ್ರು ಏನಾದರೂ ಒಪ್ಪಿಗೆ ಕೊಟ್ರೆ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಣ. ಯು ಡೋಂಟ್ ವರಿ ಮೈ ಹೋನಾ. ಎದ್ದೇಳಮ್ಮ, ಎದ್ದೇಳು, ಬಾ ಕುಳಿತುಕೋ. ಅಪ್ಪಜಿ, ಆರಾಮಾಗಿದ್ದೀರಾ? ಪ್ರಯಾಣ ಆಗಿತ್ತು. ಸೂಪರ್ ಅಪ್ಪಜಿ. ಆಯ್ತು, ಜರ್ನಿ ಮಾಡಿ ಸುಸ್ತಾಗಿರ್ತೀರಾ, ಫ್ರೆಶ್ ಅಪ್ ಆಗಿ ರೆಸ್ಟ್ ತಗೊಳ್ಳಿ. ಹೋಗಿ. ಬಾಯ್ ಅಪ್ಪಜಿ, ಬಾಯ್ ಸ್ವೀಟ್ ಆರ್ಟ್. ಏನ್ ಮಾವ, ಸ್ವಿಚ್ ಆಫ್ ಮಾಡೋಕೆ ಬರಲ್ವಾ? ಆನ್ ಮಾಡಿ ಹಾಗೆ ಬಂದಿರಲ್ಲ, ಅದು ಹೀಟ್ ಆಗಿ ಬ್ಲಾಸ್ಟ್ ಆಗಿದೆ. ಅಯ್ಯೋ, ನೋಡಿಲ್ಲ ಕಣಮ್ಮ, ಮರ್ತು ಬಿಟ್ಟೆ. ತಿನ್ಬೇಕು, ಕೂತ್ಕೊಳ್ಬೇಕು ಅಷ್ಟೇ.
ಏನ್ ಮಾವ ಚಿಕ್ಕ ಮಕ್ಕಳ ತರ ಮಾಡ್ತಿರಲ್ಲ? ದಿನ ಏನೋ ಒಂದು ಹೊಡಿತೀರಿ ಮನೆಯಲ್ಲಿ. ನನ್ಗಂತೂ ಸಾಕಾಗ್ಬಿಟ್ಟಿದೆ. ಛ! ಏನೇ ತುಂಬ ಯೋಚನೆ ಮಾಡ್ತಿದ್ದಿ? ನೋಡ್ರಿ, ನನ್ಗಂತೂ ಮಾವನ ಕಾಲಾಗ ಸಾಕಾಗಿ ಹೋಗಿದೆ. ನನ್ ಕೆಲ್ಸ ಮಾಡ್ಲಾ, ಅವ್ರು ಮಾಡೋ ಕೆಲಸ ಸರಿ ಮಾಡ್ಲಾ? ದಿನ ಏನೋ ಒಂದು ಕಿರಿಕಿರಿ. ಅಲ್ವೇ? ಅದೇ ನಿಮ್ಮಪ್ಪ ಆಗಿದ್ರೆ ಸುಧಾರಿಸ್ಕೊಂಡು ಹೋಗ್ತಿರ್ಲಿಲ್ವಾ ನೀನು? ಮೊನ್ನೆ ಹೀಟರ್ ಬಾಲ್ ಹೊಡೆದು ಹಾಕಿದ್ರು, ನಿನ್ನ ಕಾಫಿ ಕಪ್ ಹೊಡೆದು ಹಾಕಿದ್ರು, ಇಸ್ತ್ರಿ ಪೆಟ್ಟಿಗೆ ಆಫ್ ಮಾಡದೆ ಹಾಗೆ ಬಿಟ್ಬಿಡುದು, ಟಿವಿ ಆನ್ ಮಾಡಿ ಹಾಗೆ ಮಲಗಿಬಿಡುದು. ನನ್ಗಂತೂ ಸಾಕಾಗಿ ಬಿಡ್ತೀರಿ. ಅಪ್ಪಾಜಿ, ಏನ್ ನಡೀತಿದೆ ಮನೆಯಲ್ಲಿ? ಆಫೀಸಿಂದ ಮನೆಗೆ ಬಂದ ಕೂಡಲೇ ಬರೀ ಕಂಪ್ಲೇಂಟ್ ಲೀಸ್ಟ್ ಕೊಡ್ತಿದ್ದಾಳೆ ಅವಳು. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡಪ್ಪ, ಪಾಪ ಚಿಕ್ಕ ಹುಡುಗಿ, ಸ್ವಲ್ಪ ಮುಂಗೋಪಿ. ಎಲ್ಲ ನಂದೇ ತಪ್ಪು, ಅವಳ ಏನು ಅನ್ಬೇಡ. ಮಾಮ, ನನ್ನ ಟೇಬಲ್ ಮೇಲೆ ದುಡ್ಡು ಇಟ್ಟಿದ್ದ ಮಾವ, ನೋಡ್ತೀರಾ? ಇಲ್ಲಮ್ಮ, ನೋಡಿಲ್ಲ. ಮನೇಲಿ ಇರುವುದು ಮೂವರು. ನಿಮ್ಮ ಮಗ ಆಫೀಸ್ಗೆ ಹೋದ್ರು, ಉಳಿದಿರುವುದು ನಾನು ನೀವು. ಆಯ್ತು ಅಪ್ಪಾಜಿ, ಒಂದ್ ಕಡೆ ಆಫೀಸಲ್ಲಿ ಟೆನ್ಷನ್, ಇನ್ನೊಂದು ಮನೆಯಲ್ಲಿ ಒಂದು ದೊಡ್ಡ ರಗಳೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ನಿಸ್ತಾ. ಈಗ ಏನ್ ಮಾಡೋಣ ಹೇಳು? ಅಪ್ಪಾಜಿ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು. ಸರಿ ಹೇಳು. ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಂತಿದ್ದೀನಿ ಅಪ್ಪಾಜಿ. ಅಯ್ಯೋ ಚಪ್ಪ, 2 ದಿನದ ನಾನು ಇದನ್ನೇ ನಿನಗೆ ಹೇಳ್ಬೇಕಂತಿದ್ದೆ. ಮಕ್ಕಳು ಚಿಕ್ಕವರಿದ್ದಾಗ ಕೆಳಗೆ ಬಿದ್ರೆ ನಾವು ಅವ್ರನ್ನ ಎಬ್ಸೋಲ್ಲ. ಯಾಕಂದ್ರೆ ತಾವಾಗಿದ್ದು ಸ್ವಂತವಾಗಿ ಓಡಾಡ್ಲೇಬೇಕಂತ. ಮಕ್ಕಳು ಸ್ಕೂಲ್ಗೆ ಫಸ್ಟ್ ಬಂದಾಗ ಖುಷಿ ಪಟ್ವಿ, ಯಾಕಂದ್ರೆ ಮುಂದೆ ಬರೋ ಲಕ್ಷಣಗಳು ಕಾಣುತ್ತವೆ ಅಂತ. ತಾವಾಗಿ ಜಾಬ್ ತಗೊಂಡು ತಮ್ಮ ಕಾಲ್ ಮೇಲೆ ತಾವು ನಿಂತಾಗ ತಂದೆಗಾಗೋ ಸಂತೋಷ ವರ್ಣಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಮಗ ಜವಾಬ್ದಾರಿಗೆ ಬಂದನಂತ. ಈಗ ವೃದ್ಧಾಶ್ರಮಕ್ಕೆ ಹೋಗಲು ನನಗೆ ಸಂತೋಷ ಆಗ್ತಿದೆ, ಯಾಕಂದ್ರೆ ನನ್ನ ಮಗನ ಸಂಸಾರ ಸುಖವಾಗಿರ್ಲಿ ಅಂತ. ಅಪ್ಪಾಜಿ, ನೀವೇನು ಯೋಚನೆ ಮಾಡಬೇಡಿ. ಪ್ರತಿ ಭಾನುವಾರ ಬಂದು ನಾನು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ. ಸರಿ ಕಣೋ, ಈ ಭಾನುವಾರನೇ ಹೋಗೋಣ. ಸರಿ, ಹೊರಡೋಣ. ಒಳ್ಳೇದು. ಜರತ್ರ ಹೋಗಿ ಯಾರಿರ್ಬೋದು? ಡೀಟೇಲ್ ಕೊಟ್ಟು ಬರ್ತೀನಿ. ಎಲ್ಲೋ ನೋಡಿನಿ. ಸರ್, ನಿಮ್ಮ ಹೆಸರು ರಾಮಚಂದ್ರಪ್ಪ ಅಲ್ವಾ? ಹೌದಪ್ಪ. ಸರ್, ನಮ್ ಗುರ್ತು ಸಿಗ್ತಾ ನಿಮ್ಗೆ? ಸರ್, 30 ವರ್ಷದ ಹಿಂದೆ ಮದರ್ ತೆರೇಸಾ ಅನಾಥಾಶ್ರಮಕ್ಕೆ ಬಂದಿದ್ರಲ್ವಾ? ಅವಾಗ ನೀವೊಂದು ಮಗುನ ದತ್ತು ಪಡೆದಿದ್ರಲ್ವಾ? ನಾನು ಅವಾಗ ಅಲ್ಲೇ ಕೆಲಸ ಮಾಡ್ತಿದ್ದೆ ಸರ್. ಆ ಮಗು ಎಲ್ಲಿ ಸರ್? ಅವನೇ ಕಣಪ್ಪ, ಆ ಹುಡುಗನೇ. ಅನಾಥಾಶ್ರಮಕ್ಕೆ ಬಿಟ್ಟು ಹೋಗಿ ಬಂದವನೇ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಬರಿ ಮಾತು ಇನ್ಯಾಕೆ ಪ್ರೀತಿಯಲಿ.